ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪುರಸಭೆ ವತಿಯಿಂದ ಪಟ್ಟಣದ ಪುರಸಭೆ ಕಚೇರಿ ಸಭಾಂಗಣದಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಕಂದಾಯ ಅಧಿಕಾರಿ ಕೆಸಿ ತ್ರಿವೇಣಿ ಅವರು ಮಾತನಾಡಿ, ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ತನ್ನ ಛಾಪನ್ನ ಮೂಡಿಸ್ತಾ ಇದ್ದು, ಆಧುನಿಕ ಕಾಲಘಟ್ಟದಲ್ಲಿ ಮಹಿಳೆ ಪೈಲಟ್ ಚಾಲಕಿಯಾಗಿಯೂ ಕೂಡ ಪೌರಕಾರ್ಮಿಕರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಮಹಿಳೆ ಮನೆ, ಕಚೇರಿ ಮತ್ತು ಎಲ್ಲಾ ರಂಗದಲ್ಲಿ ನಿರ್ವಹಿಸೋದಕ್ಕೆ ಸಮರ್ಥಳಾಗಿದ್ದಾಳೆ ಅಂತ ಹೇಳಿದರು. ನಂತರ ಮಹಿಳಾ ದಿನಾಚರಣೆ ಅಂಗವಾಗಿ ನಡೆದ ವಿವಿಧ ಕ್ರೀಡಾಕೂಟದಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ ಶ್ರೀನಿವಾಸ್, ವ್ಯವಸ್ಥಾಪಕರಾದ ಎಂ ಮಹೇಂದ್ರ, ಕಂದಾಯ ಅಧಿಕಾರಿ ಅಶೋಕ್, ಲೆಕ್ಕಿಗ ವಿನಯ್, ಸಮುದಾಯ ಸಂಘಟನಾ ಅಧಿಕಾರಿ ನಳಿನಿ, ಹಿರಿಯ ಆರೋಗ್ಯ ನಿರೀಕ್ಷಕರಾದಂಥ ಚಂಪಾಶ್ರೀ, ಮಾಜಿ ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ತುಂಬಲ ಪ್ರಕಾಶ್ ಸೇರಿದಂತೆ ಪೌರಕಾರ್ಮಿಕರು ಹಾಜರಾಗಿದ್ದರು. ಮಹಿಳಾ ದಿನ ಯಾಕೆಂದರೆ ಮಹಿಳೆ ಯಾವುದಕ್ಕೂ ಕಡಿಮೆ ಏನಿಲ್ಲ, ಎಲ್ಲ ರಂಗದಲ್ಲೂ ಕೂಡ ಅವಳು ಇದ್ದಾಳೆ ಅಲ್ವಾ. ಸಮಾಜ ಮತ್ತು ಮಹಿಳೆ ಒಂದೇ ನಾಣ್ಯದ ಎರಡು ಮುಖಗಳು. ಕುಟುಂಬದ ಅಭ್ಯುದಯಕ್ಕೂ ಅವಳು ಬೇಕು, ಸಮಾಜದ ಅಭ್ಯುದಯಕ್ಕೂ ಅವಳು ಬೇಕು ಅಲ್ವಾ. ಆದ್ದರಿಂದ ನೀವು ಅಂದರೆ ನಾವು ಮೇಲು ನಾವು ಕೀಳು ಅಥವಾ ನಮ್ಮಿಂದ ಆಗಲ್ಲ ಯಾವುದನ್ನು ಯೋಚನೆನೇ ಮಾಡ್ತೀರಾ. ಎಲ್ಲ ರಂಗದಲ್ಲೂ ಇವತ್ತು ಆಟೋನು ಓಡಿಸ್ತಾಳೆ, ಏರೋಪ್ಲೇನ್ ಓಡಿಸ್ತಾಳೆ, ಸೈಕಲ್ಲು ಓಡಿಸ್ತಾಳೆ, ಎಲ್ಲದರಲ್ಲೂ ಇದ್ದಾಳೆ. ಯಾವುದರಲ್ಲೂ ಕಡಿಮೆ ಏನಿಲ್ಲ, ಯಾವುದರಲ್ಲೂ ಜಾಸ್ತಿನೂ ಇಲ್ಲ. ಎಲ್ಲ ರಂಗದಲ್ಲೂ ಮಹಿಳೆ ಇದ್ದಾಳೆ. ಆದ್ದರಿಂದ ಕುಟುಂಬ ಮತ್ತು ಸಮಾಜದ ನಿರಂತರವಾಗಿ ಅವಳ ಕೊಡುಗೆನ ಅವಳು ಕೊಡ್ತಾ ಇದ್ದಾಳೆ. ಸಮಾಜದ ಕಣ್ಣೇ ಆಗಿರೋಂಥ ಹೆಣ್ಣಿಗೆ ನೀವೆಲ್ಲ ಪ್ರೋತ್ಸಾಹ, ಗೌರವ ಅದನ್ನು ಕೊಟ್ಟು ಅವಳನ್ನು ಸಾಧನೆಯ ಶಿಖರಕ್ಕೆ ಏರಿಸೋದ್ರ ಮೂಲಕ ನಿಮ್ಮ ಸಹಕಾರ ಅವ್ರಿಗಿರಲಿ ಮತ್ತು ಮಹಿಳೆಯರಿಗೆ ಉತ್ತೇಜನ ಕೊಡಿ ಅಂತ ಕೇಳ್ತಾ, ಮನೆಯ ಬೆಳಕಾಗಿ ಸಮಾಜದ ಶಕ್ತಿಯಾಗಿ ಸಾಧನೆಯ ಶಿಖರಕ್ಕೆ ಏರಿದಂಥ ಎಲ್ಲ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.